ಈ ಸಿನಿಮಾ ರಂಗದ ಬಗ್ಗೆ ಏನ್ ಹೇಳಕ್ಕೆ ಸರಿ, ಒಂದು ದೇವಸ್ಥಾನ ಇವೆಂಟ್ ಆರ್ಗನೈಸ್ ಮಾಡ್ತೀವಿ. ಅಲ್ಲಿ ಬರ್ತಕ್ಕಂತ ಟಿಕೆಟ್ ಅಮೌಂಟ್ ಆನ್ ದ ಸ್ಪಾಟ್ ಸ್ಟೇಜ್ ಅಲ್ಲಿ ನಾನು ಬಡ ವಿದ್ಯಾರ್ಥಿಗಳು ಕೆಲವೊಂದು ಸೆಗ್ಮೆಂಟ್ ಆಫ್ ಸ್ಪೀಕ್ಸ್ ಆಗಲಿ ಒಟ್ನಲ್ಲಿ ಒಂದು ಬಡ ಮಕ್ಕಳಿಗೆ ರೀಚ್ ಆಗೋ ತರ ನಾನು ವರ್ಕ್ ಮಾಡಿದ್ದೆ. ಮತ್ತೆ ಲಾಟಿ ರುಚಿ ಏನೈತೆ ಅಂತ ಇವಾಗ ಕರೆ ಹೊತ್ನಾಗ ಗೊತ್ತಾಗತ್ತೆ ನೋಡು. ಗೊತ್ತಾಯ್ತಲ್ಲ, ಸುಮ್ಮನೆ ಎದ್ದೋಗು. ವೀಕ್ಷಕರೇ ನಮಸ್ಕಾರ. ನಾವಿತ್ತಿನ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಹುಡುಗಿ ಗ್ರಾಮದಲ್ಲಿ. ಹೌದು ವೀಕ್ಷಕರೇ, ಕರ್ನಾಟಕದ ಗಡಿ ಭಾಗವಾಗಿರುವಂತಹ ಬೀದರ್ ಜಿಲ್ಲೆಯಲ್ಲಿ ಒಂದಲ್ಲ ಎರಡಲ್ಲ ಬಹಳಷ್ಟು ಪ್ರತಿಭೆಗಳು ಇವೆ. ನಿಜವೂ ಕೂಡ ಹೇಳಿದ್ರೆ ಶಾಕ್ ಆಗ್ತೀರಾ ವೀಕ್ಷಕರೇ. ಇವತ್ತಿನ ದಿನ ನಾವು ಒಂದು ಹುಡುಗಿ ಗ್ರಾಮದಲ್ಲಿ ಸುಮಾರು ಹಲವಾರು ಏನಂದ್ರೆ ಧಾರಾವಾಹಿಗಳಲ್ಲಿ ತಮ್ಮದೇ ಆದಂತ ನಟನೆಯ ಮೂಲಕ ಬಹಳಷ್ಟು ಜನರ ಮನಸ್ಸನ್ನ ಗೆದ್ದಿರುವಂತವ್ರು. ಅಲ್ಲದೇನೆ ಇತ್ತೀಚಿನ ದಿನಮಾನಗಳಲ್ಲಿ ಏನಪ್ಪಾ ಅಂದ್ರೆ ಒಂದು ಮೂವಿಗಳಲ್ಲಿ ಅವಕಾಶಗಳನ್ನ ಸಿಗ್ತಾ ಇದೆ. ಮೂವಿಗಳಲ್ಲಿ ಕೂಡ ಏನಪ್ಪಾ ಅಂದ್ರೆ ತಮ್ಮದೇ ಆದಂತ ಒಂದು ಪಾತ್ರ ಮೂಡೋದ್ರ ಮೂಲಕವಾಗಿ ಬಹಳಷ್ಟು ರೀತಿಯಾದಂತ ಏನಂದ್ರೆ ಜನರ ಮೆಚ್ಚುಗೆಯನ್ನ ಪಡೆದು. ಹೌದು ವೀಕ್ಷಕರೇ, ನಾನು ಹೇಳ್ತಾ ಇರೋದು ಬೇರೆ ಯಾರು ಅಲ್ಲ, ವಿನಾಯಕ್ ರುದ್ರನೂರ್ ತುಮ್ಮಸೂರ್ ಅವರ ಮಾತು. ಹಲೋ, ಬ್ರಾಟ್ ಮೂವಿಲಿ ಅಭಿನಯಿಸಿದ ವಜ್ರನೇತ್ರ ವಿನಾಯಕ್ ಅವರಿಗೆ ಆಲ್ ದಿ ವೆರಿ ಬೆಸ್ಟ್. ನಿಮಗೆ ಹೀಗೆ ಒಳ್ಳೆ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇರಲಿ. ಆ್ಯಂಡ್ ಬ್ರಾಟ್ ಮೂವಿ ಆ್ಯಂಡ್ ಬ್ರಾಟ್ ಟೀಮಿಗೂ ಆಲ್ ದಿ ವೆರಿ ಬೆಸ್ಟ್. ಗ್ರ್ಯಾಂಡ್ ಸಕ್ಸಸ್ ಆಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಖ್ಯಾತ ಚಲನಚಿತ್ರ ನಿರ್ದೇಶಕರಾದ ಶಶಾಂಕ್ ಅವರೇ, ನಿಮ್ಮ ನಿರ್ದೇಶನದಲ್ಲಿ ಮೂಡಿಬಂದ ಬ್ರ್ಯಾಟ್ ಚಲನಚಿತ್ರ ಶತದಿನೋತ್ಸವ ಆಚರಿಸಿ. ಈ ಚಿತ್ರದಲ್ಲಿ ಅಭಿನಯಿಸಿದ ವಿನಾಯಕ್ ಅವರು ಹಾಗೂ ಸಕಲ ತಂಡ ತಮಗೂ ಶುಭವಾಗಲಿ. ಇತಿ ನಿಮ್ಮ ಬಸವರಾಜ್ ಕಿರ್ಲಾಪುರ್. ಹೌದು ವೀಕ್ಷಕರೇ, ಗಿಣಿರಾಮ ಆಗಿರ್ಬೋದು, ಶಾಂತಂ ಪಾಪಂ ಆಗಿರ್ಬೋದು, ರಾಮಾಚಾರಿ ಆಗಿರ್ಬೋದು, ನೀನಾನೇ ನಾ ಎನ್ನುವಂತ ಹಲವಾರು ಸೀರಿಯಲ್ಗಳಲ್ಲಿ ನಟನೆ ಮಾಡಿ ಈಗ ಅವರಿಗೆ ಮೂವಿಗಳಲ್ಲಿ ಸರಿ ಸುಮಾರಾದಂತ ಅವಕಾಶಗಳನ್ನ ದೊರಕ್ತಾ ಇದೆ. ಹಾಗಾದ್ರೆ ಬನ್ನಿ, ಇವತ್ತಿನ ದಿನ ನಮ್ಮ ಜೊತೆ ಸಂದರ್ಶನದಲ್ಲಿ ವಿನಾಯಕ್ ರುದ್ರನವರಿದ್ದಾರೆ. ಬನ್ನಿ, ಅವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್, ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಸರ್, ತಾವು ಈ ಮುಂಚೆ ಅಂತಂದ್ರೆ ತಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಹೆಂಗಂದ್ರೆ ಒಂದು ಸೀರಿಯಲ್ಗಳ ಮೂಲಕವಾಗಿ, ಸೀರಿಯಲ್ಗಳಲ್ಲಿ ತಾವು ಕೂಡ ಒಂದು ಏನಂದ್ರೆ ಆಕ್ಟಿವ್ ಮಾಡೋದ್ರ ಮೂಲಕವಾಗಿ ಪರಿಚಯಿಸಲಾದ್ರಿ. ಕೆಲವೊಂದ್ ಕಡೆ ಬೀದರ್ ಜಿಲ್ಲೆಯವರ ತಕ್ಷಣ ಇಂಡಸ್ಟ್ರಿಯಲ್ಲಿ ಹೇಗೆ ಸರ್, ಬೀದರ್ ಜಿಲ್ಲೆ ಅಂತಲ್ಲ, ಖಂಡಿತ ಅಲ್ಲಿ ರೆಗ್ಯುಲರ್ ಆಕ್ಟಿವಿಟೀಸ್ ಮತ್ತೆ ಪರ್ಫಾರ್ಮೆನ್ಸ್ ಇದ್ರೆ ಖಂಡಿತ ಅವಕಾಶ ಸಿಗುತ್ತೆ. ಅದು ಹೇಳ್ತಿರ್ತಾರೆ, ಈ ಕಡೆ ನಾರ್ತ್ ಕರ್ನಾಟಕ ಜನರಿಗೆ ಅವಕಾಶ ಸಿಗಲ್ಲ, ಅದೆಲ್ಲ ಸುಳ್ಳು. ನಮ್ಮ ಇಂಡಸ್ಟ್ರಿಲಿ ಯಾವುದೇ ಜಾತಿ ಭೇದ ಭಾವ ಮತ್ತೆ ಆ ಜಿಲ್ಲೆಯವರು ಈ ಜಿಲ್ಲೆಯವರು ಖಂಡಿತವಾಗ್ಲೂ ನೀವು ರೆಗ್ಯುಲರ್ ಪ್ರಯತ್ನ ಅಂತಿದ್ರೆ ಅವಕಾಶಗಳು ಸಿಗುತ್ತೆ. ಸರ್, ಹೆಂಗೆ ಅಂತೇಳಿ ನೀವು ಹೇಗೆ ಹೋಗ್ಬಿಟ್ಟು ಏನು ತಮ್ಮ ಜರ್ನಿ ಹೆಂಗೆ ಅಂತೇಳಿ? ಯಾಕಂದ್ರೆ ತಾವು ಮೂಲತವಾಗಿ ಹುಮ್ನಾಬಾದ್ ತಾಲೂಕಿನ ಹುಡುಗಿ ಗ್ರಾಮದವರು. ನಿಮ್ಗೆ ಒಂದು ಯಾವ ರೀತಿಯಾಗಿ ಇಂಡಸ್ಟ್ರಿ ಕಡೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕು ಅಂತೇಳಿ ಏನ್ ಬಾಲ್ಯದಲ್ಲಿ ಏನಾದ್ರು ಕನ್ಸಿತ್ತಾ? ನನಗೆ ಆ ತರ ಪ್ಲಾನ್ಸ್ ಏನಿಲ್ಲ. ಬೈ ಗಾಡ್ ಗ್ರೇಸ್ ನನ್ನ ಹತ್ರ ಕ್ವಾಲಿಟೀಸ್ ಇತ್ತು ಅಂತ ಹೇಳ್ತಾರೆ. ಬಿಕಾಸ್ ನಾನು ಯಾವ್ದೇ ಡ್ಯಾನ್ಸ್ ಕ್ಲಾಸಸ್ ಹೋಗಿಲ್ಲ ಸರ್, ಬಟ್ ಐ ಆಮ್ ಗುಡ್ ಡ್ಯಾನ್ಸರ್. ನಾನು ಆಕ್ಟಿಂಗ್ ಕ್ಲಾಸಸ್ ಹೋಗಿಲ್ಲ. ನಾನು ಕಾಲೇಜ್ ಲೈಫ್ ಅಲ್ಲಿ ಸ್ಕಿಟ್ಸ್ ಅಂತ ಮಾಡಿದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ. ಸೊ ಎಂಡ್ ಆಫ್ ದಿ ಡೇ ಒಂದ್ಸರಿ ಏನಾಯ್ತು ಅಂದ್ರೆ ನಮ್ಮ ಗುಲ್ಬರ್ಗದಲ್ಲಿ ಒಂದು ಫ್ಯಾಷನ್ ಶೋ ಕಂಡಕ್ಟ್ ಮಾಡಿ. ಸೊ ನನ್ನ ಫ್ರೆಂಡ್ ತನು ಅಂತಿದ್ರೆ, ಶಿ ಟೋಲ್ಡ್ ಮಿ ವೈ ಡೋಂಟ್ ಯು ಪಾರ್ಟಿಸಿಪೇಟ್. ನಾನು ಒಂದ್ಸರಿ ಟ್ರೈ ಮಾಡೋಣ ಅಂತ ಪಾರ್ಟಿಸಿಪೇಷನ್ ಹೋದೆ. ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಮಾಡೆಲ್ ಆಗಿ ರ್ಯಾಂಪ್ ಅಪ್ ಮಾಡಿದೆ. ಸೊ ಅಲ್ಲಿ ಬೆಂಗಳೂರಿಂದ ಕೆಲವರು ಜಡ್ಜಸ್ ಬಂದ್ರು. ಸೊ ಅವರು ನನ್ನ ಅಲ್ಲಿ ಡಾನ್ಸ್ ನೋಡಿದ್ರು ಅಂಡ್ ಕೆಲವೊಂದು ಸ್ಕಿಟ್ಸ್ ಎಲ್ಲ ಮಾಡಿ ಹೀಗೆ ಆಫ್ಟರ್ ದ ಪ್ರೋಗ್ರಾಮ್ ಸರಿ ಟೀ ಕುಡಿಬೇಕಾದ್ರೆ ವೈ ಡೋಂಟ್ ಯು ಟ್ರೈ ಫಾರ್ ಆಕ್ಟಿಂಗ್ ಅಂತ ಹೇಳಿ. ಸೊ ಅವಾಗ ಏನಾಯ್ತು ಅಂದ್ರೆ ಎಂಡ್ ಆಫ್ ದಿ ಡೇ ಅದೇ ಟೈಮಲ್ಲಿ ನನ್ನ ಲೈಫ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು. ಸೊ ಆಫ್ಟರ್ ಎಜುಕೇಶನ್ ಒಂದು ಸ್ವಲ್ಪ ಏನ್ ಮಾಡೋದು ಅಂತ ಕನ್ಫ್ಯೂಷನ್ ಇತ್ತು. ಸೊ ಅವಾಗ ಟ್ರೈ ಮಾಡಿದಾಗ ಅಲ್ಲಿ ಹೋದಾದ್ಮೇಲೆ ನಮ್ಗೆ ಅಶೋಕ್ ದೇವ್ ಅಂತ ಮತ್ತೆ ಮಹೇಶ್ ಅಂತ ಸ್ನೇಹಿತರ ಪರಿಚಯ ಮಾಡಿದ ಸ್ಥಾನದಲ್ಲಿ ಅವ್ರು ತುಂಬಾ ಸಜೆಸ್ಟ್ ಮಾಡಿದ್ರು. ಸೊ ಐ ಸ್ಟಾರ್ಟೆಡ್ ವಿತ್, ನಾನು ಹೋದಾಗ ಜಸ್ಟ್ ಗ್ಯಾರಿ ಕೂಗಡಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೂವಿ ಸ್ಟಾರ್ಟ್ ಫಸ್ಟ್ ಡೇ. ನಾನು ಹೋಗಿದ್ದ ದಿವಸನೇ, ನಾನು ಇವತ್ತು ನಿನ್ನೆ ರೀಚ್ ಆಗಿದ್ದೀನಿ, ಇವತ್ತು ದಿವಸ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ನಾನು ಆಕ್ಟ್ ಮಾಡ್ಬೇಕಂತಿದ್ದೀನಿ, ಚಲೋ ಟ್ರೈ ಮಾಡೋಣ ಅಂತ ಹೇಳಿ. ಸೊ ಅಲ್ಲಿ ಕೋಆರ್ಡಿನೇಟರ್ಸ್ ಇದ್ರು, ವೇಣುವಣ ಅಂತ, ಅವ್ರಿಗೆ ಪರಿಚಯ ಮಾಡಿಸ್ಬೇಕು. ನಾನು ಆಕ್ಚುಲಿ ಕನಸಿದ್ದು ನಾನು ಪುನೀತ್ ರಾಜ್ಕುಮಾರ್ ಅಭಿನಯಿಸಿ.
ನಾನು ಫೇಸ್ಬುಕ್ ನನ್ನ ಪೇಜ್ ಸ್ಟಾರ್ಟ್ ಮಾಡಿದಾಗ ನಾನು ಫಸ್ಟ್ ಫೋಟೋ ಅಪ್ಲೋಡ್ ಮಾಡಿದ್ರೆ ಪುನೀತ್ ರಾಜ್ಕುಮಾರ್. ಸೊ ದೊಡ್ಡ ಅಭಿಮಾನಿ. ಅಲ್ಲಿ ಹೋದಾಗ ಪರಿಚಯ ಆಯ್ತು ಅವರು. ಸೊ ಬನ್ನಿ ನಾನು ಸಹ ಕಲಾವಿದ್ರಾಗ ಮಾಡ್ಬೇಕು ಅಂತ. ಪೇಮೆಂಟ್ 150 ರೂಪಾಯಿ ಮಾತ್ರ ಇತ್ತಪ್ಪ, ಹೇಳ್ತಾರೆ ಫೈನ್ ಸರ್ ಮಾಡೋಣ. ಸೊ ಅಲ್ಲಿ ಪುನೀತ್ ರಾಜ್ಕುಮಾರ್ನ ಮೀಟ್ ಮಾಡಿದ್ವಿ. ಅಲ್ಲಿನ ಆಕ್ಟಿಂಗ್ ಗಳನ್ನ ನೋಡಿದೆ. ಕೆಲವೊಬ್ರು ಹೇಳಿದ್ರು ನಂಗೆ ಅಷ್ಟೊಂದು ಆಕ್ಟಿಂಗ್ ಅಲ್ಲಿ ಹೋದ್ಮೇಲೆ ನರ್ವಸ್ ಆಗ ಸರ್. ಕ್ಯಾಮ್ರಾ ಮುಂದೆ ಆ ದೊಡ್ಡ ಕಲಾವಿದರ ಮುಂದೆ ನಿಂತು ಆಕ್ಟ್ ಮಾಡ್ಬೇಕು ಅಷ್ಟೊಂದು ಈಸಿ ಆಗ. ಸೊ ನರ್ವಸ್ ಆದಾಗ ಲಂಚ್ ಬ್ರೇಕ್ ಅಲ್ಲಿ ಹಾಗೆ ಮಾತಾಡ್ತು. ಸೀನಿಯರ್ಸ್ ಕಲಾವಿದ್ರು ಹೇಳಿದ್ರು ನಿಮ್ ಎಲ್ಲಿ ಹೇಳಿ ಯಾಕೆ ಇಂಡಸ್ಟ್ರಿ ಬಂದ್ರು ಹೇಳಿದ್ರು. ಸರ್ ಏನೂ ಪ್ಲಾನ್ಸ್ ಇಲ್ಲ, ಈ ತರ ಬಂದಿದ್ದೀನಿ, ಬಟ್ ನೋಡಿದ್ರೆ ಚೆನ್ನಾಗಿದೆ, ಮಾಡ್ಬೇಕು, ಟ್ರೈ ಮಾಡ್ಬೇಕು, ಕಲಾವಿದ ಆಗ್ಬೇಕು ಅಂತ ಆಸೆ ಇಟ್ಕೊಂಡು. ಅವ್ರು ಹೇಳಿದ್ರು ಸ್ವಲ್ಪ ಕಷ್ಟ ಈ ತರ ಆಕ್ಟಿಂಗ್ ಬರದಿದ್ರೆ ಕಷ್ಟ, ಸೊ ಪ್ರಿಪ್ರೇಷನ್ ಬೇಕು. ಸೊ ಇಮಿಡಿಯೇಟ್ಲಿ ನಾನು ಕೇಳಿದೆ ಪ್ರಿಪ್ರೇಷನ್ ಅಂದ್ರೆ ಯಾವ ತರ ಸರ್. ಸೊ ಅಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಡ್ರಾಮಾ ಟೀಮ್ಗಳಿದೆ ಸರ್. ಅದೊಂದು ಅದ್ಭುತವಾದ ಜಾಗ, ಕಲಾವಿದರನ್ನ ಹುಟ್ಟಾಕುವಂತ ಜಾಗ ರವೀಂದ್ರ ಕಲಾ. ನಾನು ಅಲ್ಲಿ ಹೋದೆ, ಸಲ ಹೋಗಿ ಅಪ್ರೋಚ್ ಆಗುವಂತ ಹೇಳಿದ್ರು. ಹೋದೆ, ನಮ್ಮ ನಿರ್ದೇಶಕರು, ನಮ್ಮ ಗುರುಗಳು ಫೋಟೋ ವೆಂಕಿ ಸರ್ ಅಂತ ಹೋದೆ. ನಾನು ಸರ್ ಆಕ್ಟರ್ ಬೇಕಂತಿದ್ದೀನಿ, ನೀವು ನನ್ನ ಹತ್ರ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಸರ್, ದಯವಿಟ್ಟು ಅವಕಾಶ ಕೊಡು. ಸರಿ 2 days ಪ್ರಾಕ್ಟೀಸ್ ಇರುತ್ತೆ, ಇದನ್ನ ನೋಡು, ಇದು ನೋಡಿದ್ಮೇಲೆ ಜಡ್ಮೆಂಟ್ ಸಿಗುತ್ತೆ, ನೀನ್ ಮಾಡ್ಬೇಕು ಅಂದ್ರೆ ಯು ಕ್ಯಾನ್ ಟ್ರೈ, ವಿ ಗೋ ಫಾರ್ ಸಮ್ ಅದರ್ ಸ್ಟೆಪ್, ನೆಕ್ಸ್ಟ್ ಟ್ರೈ ಮಾಡೋಣ. ಸೊ ಆಯ್ತು ಸರಿ ಸರ್ ಮಾಡೋಣ, ನೋಡ್ತೀನಿ ಕೂಡ. ಅಲ್ಲಿ ಏನಾಯ್ತು ಅಂದ್ರೆ ಒಬ್ಬರು ಪಾತ್ರಧಾರಿಗೆ ಏನೋ ಎಮರ್ಜೆನ್ಸಿ ಇದು, ಚಿಕ್ಕ ಪಾತ್ರ ಇತ್ತು ಸರ್. ಚಿಕ್ಕದಂದ್ರೆ ಅದು ಡ್ಯೂರೇಷನ್ ಚಿಕ್ಕದಿದ್ರು ಕೂಡ ಒಂದು ತುಂಬಾ ಲೀಡ್ ಇರ್ತಕ್ಕಂಥ ಕ್ಯಾರೆಕ್ಟರ್, ವಿಲನ್ ಸೈಡ್ ಕ್ಯಾರೆಕ್ಟರ್. ಸೊ 2 days ನೋಡಿದ್ದಲ್ಲ ನಾನು. ಅವ್ರು ಕೇಳಿದ್ರು ನೀನ್ ಈ ಪಾತ್ರ ಟ್ರೈ ಮಾಡ್ತೀಯ ಅಂತ ಹೇಳಿದ್ರು. ಸರಿ ಟ್ರೈ ಅಂತ ಟ್ರೈ ಮಾಡಿದೆ ಸರ್. ಅದು ನನ್ನ ಅದೃಷ್ಟಕ್ಕೆ ಅವರ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಬಂತು. ಇವೊಂದು ನನ್ನ ಇನ್ವಾಲ್ವ್ಮೆಂಟ್ ಹೇಗಿತ್ತಂದ್ರೆ ಅಲ್ಲಿ ನಮ್ಮ ಕೋಆರ್ಟಿಸ್ಟ್ ಒಂದು ಲೇಡಿ ಇರ್ತಾರೆ, ಅವ್ರಿಗೆ ಆಕ್ಚುಲಿ ನಾನು ಓವರ್ಲ್ಯಾಪ್ ಅಲ್ಲಿ ಹೊಡಿಬೇಕು ಆ ಪಾತ್ರದಲ್ಲಿ. ನಾನು ತುಂಬಾ ಜೋರಾಗಿ, ನನ್ಗೆ ಗೊತ್ತಿರಲಿಲ್ಲ ಅಷ್ಟೊಂದು ಜಜ್ಮೆಂಟ್ ಇರಲಿಲ್ಲ, ಜೋರಾಗಿ ಹೊಡೆದೇವರು ಕೆಳಗಡೆನೂ ಬಿಟ್ರು. ಜನ ಎಲ್ಲ ಕ್ಲಾಪ್ಸ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅವತ್ತು ಹೇಳಿದ್ರು ಆಮೇಲೆ ಓಕೆ ನೀನು ಪರ್ಫಾರ್ಮೆನ್ಸ್ ಇದೆ ಕಣೋ, ಟ್ರೈ ಮಾಡು, ಸಪೋರ್ಟ್ ಮಾಡ್ತೀನಿ ಅಂತ. ಸೊ ಅದಾದ್ಮೇಲೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಸುತ್ತಮುತ್ತಗಳಲ್ಲಿ ಇನ್ನೊಬ್ರು ಡೈರೆಕ್ಟರ್ ಪರಿಚಯ, ದಂಡರಾಜ್ ಸರ್, ಬೀದಿ ನಾಟಕಗಳು ಮಾಡಿದ್ವಿ. ನಮ್ಗೆ ವಾಯ್ಸ್ ಎಕ್ಸಸೈಸ್ ಹೇಳ್ಕೊಡೋದು, ಈಗ ನಟನೆಯಲ್ಲಿ ಯಾವ ಪಾತ್ರಗಳನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು, ಯಾವ ಸ್ವರದಲ್ಲಿ, ಇದೆಲ್ಲ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಒಂದು ಸಣ್ಣ ಪ್ರಿಪ್ರೇಷನ್ ಮಾಡಿ ಚಿಕ್ಕ ಕಲಾವಿದನಾಗಿ ಇಂಡಸ್ಟ್ರಿಗೆ ಬಿಟ್ರು ಸರ್. ಅವಾಗೇನ ಸಣ್ಣ ಪುಟ್ಟ ಮಾಡ್ತಾ ಬಂದಿದೆ. ಏನು ದೇವರ ದಯೆಯಿಂದ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತದೆ. ಇಟ್ಸ್ ಗೋಯಿಂಗ್ ಗುಡ್ ಸರ್. ಈಗ ನಿಮ್ಗೆ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಗಾಡ್ ಫಾದರ್ ಅಂತ ಹೆಸರಿಬೇಕು. ಇಲ್ಲಿ ಮೇಜರ್ ನಂಗೆ ಅವಕಾಶ ಕೊಡಿಸಿದ್ದು ಮ್ಯಾನೇಜರ್ ಮನೋಹರ್ ಸರ್ ಅಂತ. ಮನು ಅವರು ಆ ಟೀಮ್ ಫುಲ್ ನನಗೆ ಒಂದು ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿ ಈ ಅವಕಾಶ ಕೊಟ್ಟಿದ್ದಾರೆ. ಟೈಮಲ್ಲಿ ನನ್ನ ರೂಮಲ್ಲಿ ಇಟ್ಕೊಂಡು ನನ್ನ ಪ್ರಿಪರೇಷನ್ಗೆ ಅಮರ್ ಮತ್ತೆ ಸುರೇಶ್, ಅವಿನಾಶ್ ಅಂತ ನನ್ನ ಕ್ಲಾಸ್ಮೇಟ್ಸ್ ದೇ ಸಪೋರ್ಟೆಡ್ ಮಿ. ಆವಾಗ ಲೈಕ್ ಏನೇ ಕನ್ಫ್ಯೂಷನ್ಸ್ ಇದ್ರು ಜಸ್ಟ್ ವಿಲ್ ಟ್ರೈ ಮಾಡೋಣ, ನೋಡುವ, ಹಾಗೆ ಪ್ರಯತ್ನ ಪಡುವ, ಏನಾಗುತ್ತೆ ನೋಡೋಣ ಅಂತ ಹೇಳ್ತಾ ಇದ್ರು. ಸೊ ಇಟ್ಸ್ ಗಾಟ್ ಟೇಕ್. ಸರಿ, ಹೇಗೆ ಕುಟುಂಬಸ್ಥರು? ಯಾಕಂದ್ರೆ ಎಲ್ಲ ಒಂದ್ ಕಡೆ ಸಿನಿಮಾದಾಗ ಹೋಗ್ತೀನಿ, ನಾನು ಸಕ್ಸಸ್ ಆಗ್ತೀನಿ ಅಂದ್ರೆ ಎಲ್ಲ ಒಂದ್ ಕಡೆ ಕುಟುಂಬಸ್ಥರು ಬಹಳಷ್ಟು ರೀತಿಯಾದಂತ ಎಲ್ ಮಗ ದುಡಿತಾನೆ, ಚೆನ್ನಾಗಿ ಸಂಬಳ ಬರುತ್ತೆ ಅಂತ ಎಲ್ಲ ತಂದೆ ತಾಯಿ ಆಸೆ ಇಟ್ಕೊಂಡಿರ್ತಾರೆ. ಅಂತದ್ರಲ್ಲಿ ತಾವು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತಂದ್ರೆ ಹೆಂಗಿತ್ತು ನಿಮ್ ಕುಟುಂಬಸ್ಥರು? ಎಸ್, ನನ್ನ ಪೇರೆಂಟ್ಸು ಖಂಡಿತ ಸಪೋರ್ಟ್. ನಮ್ಗೆ ನನ್ನ ತಮ್ಮ ಮೇಜರ್ ಸರ್, ನೋಡೋಣ ಎಲ್ಲ ಸರ್. ಇದೇನ್ ಗೊತ್ತಾ, ಎಲ್ಲರೂ ಕನ್ಫ್ಯೂಷನ್ಸ್. ಓಕೆ, ಇಲ್ಲಿ ಟೋಟಲಿ ನಮ್ಮ ಮಾವಂದಿರುತ್ತೆ, ಅವ್ರು ಹೇಳಿದ್ರು ಅದೆಲ್ಲ ತುಂಬಾ ದೊಡ್ಡ ಜನ ಬರ್ತಕ್ಕಂಥ ಜಾಗ. ನಮ್ಮ ಮಿಡಲ್ ಕ್ಲಾಸ್ ಈ ತರ ವ್ಯಕ್ತಿಗಳಿಗೆ ಆಗಲ್ಲ, ಅದು ಸುಮ್ಮನೆ ಲೈಫ್ ಸ್ಟೈಲ್ ಮಾಡ್ಕೋಬೇಡ, ನೋಡೋಣ. ಸರಿಯಿಂದ ಅಪ್ ಅಂಡ್ ಡೌನ್ಸ್ ಒಂದಿನ 2 ದಿನ ಹೀಗ್ ಅನ್ಸೋದು, 2 ದಿನ ಹೀಗ್ ಅನ್ಸೋದು. ಆಮೇಲೆ ನನ್ನ ಫ್ರೆಂಡ್ಸ್ ಹೇಳೋದು ಪಾಸಿಟಿವ್ ನೆಗೆಟಿವ್ ಬರೋದು. ಓಕೆ, ಸೊ ವಾಟ್ ಎವರ್ ಇಟ್ ಇಸ್ ವಿ ಹ್ಯಾವ್ ಟು ಡೂ, ಐ ನೀಡ್ ಟು ಡೂ ಅಂತ ಡಿಸೈಡ್ ಆಗಿ ರೈಟ್ ಸರ್. ಇಲ್ಲ ಒಂದ್ ಕಡೆ ಸೇರಿಸಲಾದಂತ ಯಾವ್ದಾದ್ರು ಹೋಗ್ಲಿದೆ, ಏನಾದ್ರು ಕಷ್ಟ ಇದೆ. ಯಾಕಂದ್ರೆ ಬೆಂಗಳೂರು ಹೋದ ತಕ್ಷಣ ಚಾನ್ಸ್ ಸಿಗೋದು ಬಹಳ ಕಷ್ಟ. ಏನಾದ್ರು ನೋವು ಅನುಭವ ಏನಾದ್ರು ಆಗಿರೋದು ಹೇಳ್ಕೊಂಡ್ರೆ ನಂಗೆ ಅಳು ಬರುತ್ತೆ ಸರ್. ಆಕ್ಚುಲಿ ಆ ಸೀರಿಯಲ್ ಹೆಸರು ತಗೊಳಕ್ ಬೇಡ, ಅವ್ರು ತಪ್ಪಲ್ಲ ಸರ್. ಅವ್ರಿಗೊಂದು ಡ್ಯೂರೇಷನ್ ಕೊಡ್ಬೇಕು, ಒಂದು ಆ ಪ್ರೊಡಕ್ಷನ್ಗೆ
ಇಷ್ಟು ಫುಟೇಜ್ ಬರಬೇಕು ಅಂತ ಅದೆಲ್ಲ ಇರುತ್ತೆ. ನಮ್ ಜೊತೆ ಕಲಾವಿದರು ಇರ್ತಾರೆ, ಅವರೆಲ್ಲ ಎಂಟೈರ್ ಸೆಟ್ ಡಿಸ್ಟರ್ಬ್ ಆಗುತ್ತೆ. ಒಬ್ಬ ಪರ್ಫಾರ್ಮ್ ಮಾಡಿದ್ರೆ ಆ ಸ್ಪಾಟ್ ಅಲ್ಲಿ ನಾನು ಇದ್ದೀನಿ ಸರ್. ಅದು ತುಂಬಾ ಕಷ್ಟ ಆಯ್ತು ಸರ್ ನಮ್ಗೆ. ಅದಕ್ಕೆ ಬಿಟ್ಟರೆ ಏನಿಲ್ಲ ಸರ್. ಆಫ್ಟರ್ ದಟ್ ತುಂಬಾ ಸಾರಿ ಕೇಳಿದ್ರು, ಬಟ್ ನಾನು ನಡ್ಕೊಂಡಿದ್ದು ಹೋಗ್ಬೇಕು ಸರ್. ಐ ಹ್ಯಾವ್ ಟೇಕನ್ ಹೋಲ್ಡ್ ಹಾಫ್ ಡೇ. ಆ ಒಂದು ಪಾತ್ರ ತುಂಬಾ ಇಂಪಾರ್ಟೆಂಟ್ ಪಾತ್ರ. ಹೀಗೆ ರಿಕ್ವೆಸ್ಟ್ ಮಾಡಿದಾಗ ಚಾನ್ಸ್ ಕೊಟ್ಟಿದ್ರು, ನಾನು ಪರ್ಫಾರ್ಮ್ ಮಾಡಕ್ಕಾಗಲ್ಲ. ದೆನ್ ಓನ್ಲಿ ಐ ಟುಕ್ ದ ಸ್ಟೆಪ್ಸ್. ನಾನು ಅವಾಗ ಮೇಜರ್ ಆಗಿ ನಾನು ಡ್ರಾಮಾ ಕಡೆ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಗಾಡ್ ಗ್ರೇಸ್ ಅಲ್ಲಿಂದ ಇಲ್ಲಿವರೆಗೂ ಸರ್ ಯಾರ ಹತ್ರ ಒಂದು ಶಬ್ದನೂ ನೆಗೆಟಿವ್ ಆಗಿ ಕೇಳಿಸ್ಕೊಂಡಿಲ್ಲ. ಇದು ಆ ಕಲಾ ಸರಸ್ವತಿ ನನ್ನ ಆಶೀರ್ವಾದ. ಇಟ್ಸ್ ಗುಡ್ ಗೋಯಿಂಗ್. ಹೇಗೆ ಸ್ಕೂಲ್ ಕಾಲೇಜ್ ಎಲ್ಲಾದ್ರೂ ಏನಾದ್ರು ಮಾಡಿರೋ ನೆನಪಿದೆ? ಕಾಲೇಜಲ್ಲಿ ಮಾಡಿದ್ದೆ. ಕಾಲೇಜಲ್ಲಿ ಡ್ಯಾನ್ಸಿಂಗ್ ಎಲ್ಲ ಮಾಡಿದ್ದೆ. ಡಿಗ್ರಿ ಕಾಲೇಜಲ್ಲಿ ಮಾಡಿದ್ದು, PUC ಮಾಡಿದ್ದೆ ರೆಗ್ಯುಲರ್. ಯಾಕಂದ್ರೆ ತಾವು ಇರುವಂತ ಸಂದರ್ಭದಲ್ಲಿ ಮಲ್ಲಿನಾಥ್ ಚಿಂಚೋಳಿ ಸರ್ ಅವರು ಪ್ರಾಂಶುಪಾಲರು ಅವ್ರು ಕೂಡ ತಂಡಕ್ಕೆ ಬಹಳಷ್ಟು ಒಳ್ಳೆ ರೀತಿಯಾದಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ವಿನಾಯಕ ರುದ್ರನವರ್ ಅನ್ನುವಂತ ನಮ್ಮ ಪ್ರತಿಭಾನ್ವಿತ ವಿದ್ಯಾರ್ಥಿ ಈ ಚಿತ್ರರಂಗದಲ್ಲಿ ಬೆಳಗುತ್ತಿರುವುದು ನಮಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 2002 ಮತ್ತು 2003-4 2 ವರ್ಷದ ಒಂದು ಅವಧಿಯಲ್ಲಿ ಅವರು ನಮ್ಮ ಹತ್ರ ಪ್ರಥಮ PUC ಮತ್ತು ದ್ವಿತೀಯ PUC ಯಲ್ಲಿ ವಿದ್ಯಾರ್ಥಿಯಾಗಿದ್ದರು. ಭಾಳ ಸೋಬರ ವಿದ್ಯಾರ್ಥಿ, ಪ್ರತಿಭಾವಂತ ವಿದ್ಯಾರ್ಥಿ. ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕಾಲೇಜಿನ ಲೆವೆಲ್ನಲ್ಲಿ ಅಲ್ಲದೆ ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಕಾಲೇಜಿಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ನೆವರ್ ಇನ್ ಸೆನ್ಸ್ ದೋಸ್ ಡೇಸ್ ಆರ್ ವೆರಿ ವೆರಿ ಮೆಮೊರಬಲ್ ಫಾರ್ ಮಿ. ಆ ಲೈಫ್ 2 years ಇದೆಯಲ್ಲ, ತುಂಬಾ ಎಂಜಾಯ್ ಮಾಡಿದ್ದೀನಿ ಲೈಫ್. ಇರುತ್ತಲ್ಲ ಆ ಅನ್ಮೆಚೂರ್ಡ್ ಏಜ್, ಈ ಕಡೆ ದೊಡ್ಡವರು ಇರಲ್ಲ, ಈ ಕಡೆ ಚಿಕ್ಕವರು ಇರಲ್ಲ. ಅಲ್ಲಿ ಓದಿದ್ರೆ ಮುಂದೆ ಸ್ಟಡೀಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆ ಏಜ್ ಅಲ್ಲಿ ತುಂಬಾ ತಪ್ಪುಗಳು ಮಾಡ್ತಿರ್ತೀವಿ. ಇದೊಂದು ಮಲ್ಯ ಸರ್, ನಮ್ಮ ಗೋರಖ್ನಾಥ್ ಸರ್, ಮಲ್ಯ ಸರ್, ನಮ್ಮ ಲೆಕ್ಚರ್ಸ್ ಎಲ್ಲ ತುಂಬಾ ತಿದ್ದಿದೆ ನಮ್ಮನ್ನ. ನನ್ನ ಸ್ಟಡೀಸ್ ಅಲ್ಲಿ ತುಂಬಾ ವೀಕ್ ಅವಾಗ. ಅಲ್ಟಿಮೇಟ್ಲಿ ನಾನು ಚೆನ್ನಾಗಿ ಓದ್ತಿದ್ದೆ, ಬಟ್ ಇರುತ್ತಲ್ಲ ಏನೋ ಡೈವರ್ಷನ್ಗಳು, ಕಾಲೇಜ್ ಬಂದ್ಕೊಡು ಮೂವೀಸ್ ನೋಡೋದಾಗ್ಲಿ, ಕ್ರಿಕೆಟ್ ಆಟ ಆಡೋದಾಗ್ಲಿ, ಇದೆಲ್ಲ ಆಯ್ತವ. ಸೊ ಆಫ್ಟರ್ ದಟ್ ಸ್ವಲ್ಪ ಪರ್ಸೆಂಟೇಜ್ ಎಲ್ಲ ಕಮ್ಮಿ ಬಂದು ಇದು ಚೆನ್ನಾಗಿತ್ತು ಲೈಫ್. ಸರ್, ಎಲ್ಲೋ ಒಂದ್ ಕಡೆ ನಿಮ್ ಕುಟುಂಬಸ್ಥರು ಎಲ್ಲರೂ ಮೂಲತಃವಾಗಿ ರೈತ ಕುಟುಂಬದಿಂದ ಬಂದು ಎಲ್ಲೋ ಒಂದ್ ಕಡೆ ನೀವೀಗ ಇಂಡಸ್ಟ್ರಿ ನಿಮ್ಗೆ ಅವಕಾಶಗಳನ್ನ ಕೈ ಬೀಸಿ ಕಮ್ಮುತ್ತೆ. ನಿಮ್ಮ ಈಗ ಮತ್ತೆ ರೈತಾಪಿ ಕುಟುಂಬ ಮೇಲೆ ದೂರನ್ನ ಬಿಟ್ಬಿಟ್ರ? ದೂರ ಅಂದ್ರೆ ಇಲ್ಲ ಸರ್. ನಾನು ಇನ್ನೊಂದು ತುಂಬಾ ನನ್ಗೆ ಖುಷಿ ಪಡೋ ವಿಷಯ, ನಾನು ಬೆಂಗಳೂರು ಅಗ್ರಿಕಲ್ಚರ್ ಮಾಡ್ತೀನಿ. ನಾನು ಇವಾಗ ನಾನು ಹಸುಗಳು ಸಾಕಿದ್ದೀನಿ. ನಾನು ಲಾಸ್ಟ್ ಬದನೆಕಾಯಿ ಎಲ್ಲ ಬೆಳೆದಿದ್ದೆ. ನಾನು ಬದನೆಕಾಯಿ, ಹೀರೆಕಾಯಿ ಮತ್ತೆ ಸ್ವೀಟ್ ಕಾರ್ನ್ ಇವೆಲ್ಲ ಬೆಳೆದಿದ್ದೆ. ಇವಾಗ ಹಸುಗಳಿದೆ. ಬಟ್ ವೆರಿ ಥಿಂಗ್ ಇಸ್ ಏನಂದ್ರೆ ವಿಷಯ ಏನಂದ್ರೆ ಸರ್, ನನಗೆ ಟೈಮ್ ಸಾಕಾಗ್ತಿದೆ. ಸೊ ಐ ಹ್ಯಾವ್ ಗಾಟ್ ಗುಡ್ ಅಪರ್ಚುನಿಟೀಸ್ ಬ್ಯಾಕ್ ಟು ಬ್ಯಾಕ್. ಆ ಟೈಮ್ ಡ್ಯೂರೇಷನ್ ಮ್ಯಾಚ್ ಮಾಡಕ್ ಆಗಿರೋ, ಸೊ ದಟ್ ಅದನ್ನ ಲೀಸ್ ಅಂತ ಮತ್ತೊಬ್ರು ಮಾಡ್ತಿದ್ದಾರೆ. ಏನೋ ನನ್ಗೆ ತುಂಬಾ ಇಂಟ್ರೆಸ್ಟ್ ಇರ್ತಕ್ಕಂಥ ಸರ್. ಇಂಡಸ್ಟ್ರಿ ಬಿಟ್ರೆ ಐ ನೀಡ್ ಟು ಗೋ ಫಾರ್ ಅಗ್ರಿಕಲ್ಚರ್. ನಾನು ಬೇರೆ ಪ್ಲಾನ್ಸ್ ಬಿಡುವಿದ್ದಾಗೆಲ್ಲ ನಾನು ತುಂಬಾ ನನ್ನ ಹಸುಗಳನ್ನ ಹಾಲು ಕರೆಯೋದಾಗ್ಲಿ, ನನ್ನ ಫ್ರೀ ಟೈಮ್ ಹೋಗಿ ಸ್ನಾನ ಮಾಡಿಸೋದಾಗ್ಲಿ, ಒಂದು ಏನ್ ಗೊಬ್ಬರ ಹಾಕೋದು ಬೆಳೆಗೆ ನಾನು ತುಂಬಾ ಇಷ್ಟಪಟ್ಟು ಮಾಡ್ತೀನಿ. ಅಲ್ಲಿ ಏನಾಯ್ತು ಅಂದ್ರೆ ಹೇಗೆ ಅಂದ್ರೆ ಸರ್, ಈ ನಮ್ಮ ಆರ್ಟಿಸ್ಟ್ಗಳಿಗೆ ನಾವು ಬ್ಯೂಟಿ ಕೇರ್ ಮೊದಲೇ ಇರೋ ಟ್ಯಾನ್ ಬ್ಲಾಕ್. ಸೊ ಅಲ್ಲಿ ಬಿಸಿಲೆಲ್ಲ ಓಡಾಡಿದಾಗ ತುಂಬಾ ಅಲ್ಟಿಮೇಟ್ಲಿ ನಾನು ನೋಡಿದರೆ ಏನೋ ಈ ತರ ಆಗಿದೆ ಅಂತ ಕ್ವಶನ್ಸ್ ರೈಸ್ ಆಯ್ತು. ಸೊ ಅವಾಗ ಏನಾಯ್ತು, ಸ್ವಲ್ಪ ದಿನ ಇರ್ಲಿ ಮಾಡೋಣ, ಅಗ್ರಿಕಲ್ಚರಿಂಗ್ ಇಷ್ಟ ಎಲ್ಲ ಮಾಡ್ಬೋದು. ಅದ್ರ ಜೊತೆ ಫಸ್ಟ್ ಸ್ಟೇಬಲ್ ಆಗಿ ಇಂಡಸ್ಟ್ರಿ ಕ್ಲಿಕ್ ಆದಾಗ ಗೋ ಫಾರ್ ದಟ್. ಸೊ ಮೊದಲಿನ ವಿನಾಯಕ ರುದ್ರಗಳು ಅವ್ರಿಗೂ ಈಗಿನ ವಿನಾಯಕ ರುದ್ರಗಳು ಏನ್ ವ್ಯತ್ಯಾಸ ಇದೆ ಸರ್? ವ್ಯತ್ಯಾಸ ಅಂದ್ರೆ ಸರ್, ನನ್ನ ತುಂಬಾ ಸುಖವಾಗಿ ಬೆಳೆಸಿ ನಮ್ಮ ಅಜ್ಜಿ ತಾತ ತುಂಬಾ ಅಂದ್ರೆ ನನ್ನ ಚೈಲ್ಡ್ಹುಡ್ ಲೈಫ್ ಇದೆಲ್ಲ ಸರ್, ಐ ಎಂಜಾಯ್ಡ್ ಲಾಟ್. ಆಫ್ಟರ್ ದಟ್ ಸಡನ್ ಆಗಿ ನಾನ್ ಎಲ್ಲರೂ ರಾಂಗ್ ಡೈರೆಕ್ಷನ್ ತಗೊಂಡು ಏನೇನೋ ತುಂಬಾ ಕಳ್ಕೊಂಡೆ. ಇಟ್ಸ್ ಆಲ್ ಅಬೌಟ್ ಲೈಫ್. ಏನ್ ಗೊತ್ತಾ ಸರ್, ನೀವು ಎಷ್ಟು ಒಳ್ಳೆಯವ್ರಂತ ನೀವು ಕೆಟ್ಟ ದಾರಿ ಹೋದಾಗ ಅದರಿಂದ ವಾಪಸ್ ಹೇಗ್ ಬರ್ತೇನೆ ಲೈಫಲ್ಲಿ. ಅಲ್ಟಿಮೇಟ್ಲಿ ಐ ಆಮ್ ದ ವೆರಿ ವೆರಿ ಫೇಲ್ಯೂರ್ ಪರ್ಸನ್. ನನ್ ಜಾಗದಲ್ಲಿ ಹೆಚ್ಚು ಕಮ್ಮಿ ಬದುಕಿರೋದು ತುಂಬಾ ಕಷ್ಟ ಸರ್. ಆ ಸುಖ ನೋಡಿ ಆ ಕಷ್ಟಕ್ಕೆ ಹೋದಾಗ ಅಗೇನ್ ನಮ್ಮ ಹಿರಿಯರ ಆಶೀರ್ವಾದ ಅನ್ಕೋತೀನಿ, ನಮ್ಮ ತಾತನ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮೆಲ್ಲ ಮನೆ ಕುಟುಂಬದ ಸರ್ ನನ್ಗೆ ಏನೂ ಆಗಿಲ್ಲ.
ಇಟ್ಸ್ ಗೋಯಿಂಗ್ ಗುಡ್ ಸರ್. ಲೈಫ್ ಏನ್ ಗೊತ್ತಾ ಸರ್, ಯು ನೀಡ್ ಟು ಡೂ ಸಕ್ಸಸ್ ಫೇಲ್ಯೂರ್ ಇಟ್ಸ್ ಕಮ್ಸ್ ಅಪ್ ಅಂಡ್ ಡೌನ್ಸ್ ವಾಟ್ ಎವರ್ ಇಟ್ ಇಸ್ ಸರ್. ನಿಮ್ಮ ಯೋಗ್ಯತೆ ಅಂತಾರಲ್ಲ, ಅದು ನಿಮ್ ಹತ್ರ ಇದ್ರೆ ಭಗವಂತ ಖಂಡಿತ ಅವಕಾಶ. ಈ ಸಿನಿಮಾ ರಂಗದ ಬಗ್ಗೆ ಏನ್ ಹೇಳೋದು ಸರ್, ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಒಂದು ದೇವಸ್ಥಾನ. ಅಲ್ಟಿಮೇಟ್ಲಿ ಅಲ್ಲಿ ನೀವು ಕಷ್ಟಪಟ್ಟರೆ ಆ ದೇವರು ಹೊರ ಕೊಡೋ ಖಂಡಿತ. ನನ್ನ ಅನುಭವ ಸರ್, ಹೇಳ್ತಿರ್ತಾರೆ ಯಾವ ನೆಗೆಟಿವ್ ಕೆಲವೊಬ್ರಿಗೆ ಸಿ ಒಂದ್ ಲೈಫ್ ಅಲ್ಲಿ ಎಲ್ಲರೂ ಮೆಚ್ಚಕ್ ಆಗಲ್ಲ ಸರ್. ನೀವು ಒಂದು 10 ಜನ ಟೀಮ್ ಇದೆ ಅಂದ್ರೆ ಅಲ್ಲಿ ಯಾರೋ ಒಬ್ಬನಿಗೆ ಯಾವ್ದೋ ಒಂದು ಏನೋ ಇನ್ಸಿಡೆಂಟ್ ನಮ್ ಬ್ಯಾಡ್ ಲಕ್ ಅಥವಾ ಅವ್ರ ಬ್ಯಾಡ್ ಲಕ್ ನಡೀತೆ, ಅದನ್ನ ಹೈಲೈಟ್ ಮಾಡ್ತಾರೆ ಹೊರತು ಅಲ್ಲಿ ಯಾವ್ದಿಲ್ಲ ಸರ್. ಅದೊಂದು ಕುಟುಂಬ, ಅಲ್ಲಿ ಎಲ್ಲ ಒಂದು ಅಣ್ಣ ತಮ್ಮ ತಂಗಿ ತಾಯಿ ಮಾತ್ರ ಬರ್ತಾರೆ. ಅಂಡ್ ಅಲ್ಲಿ ಬರೋರು ಯಾರು ಮೇಜರ್ ದುಡ್ಡು ಸಂಪಾದನೆ ಮಾಡೋದು ಟಾರ್ಗೆಟ್ ಇಟ್ಕೊಂಡ್ ಬರತ್ತಲ್ಲ, ಓನ್ಲಿ ಅಚೀವ್ಮೆಂಟ್ ಮಾಡಬೇಕು, ನನ್ನ ಸಾಧಕನಾಗಬೇಕು ಅನ್ನೋ ಯೋಚನೆ ತುಂಬಾ ಜನ ಮಾಡಿರ್ತಾರೆ. ಬಿಕಾಸ್ ನನ್ನ ಫ್ರೆಂಡ್ ಸರ್ಕಲ್ ಏನಿದ್ದಾರೆ ನಾನ್ ನೋಡಿದ್ರು ಎಲ್ಲರೂ ಅದೇ ಇಂಟೆನ್ಷನ್. ಓಕೆ, ಲೈಫ್ ಇದೆ, ದುಡಿಬೋದು, ಜಾಬ್, ತುಂಬಾ ಎಜುಕೇಟೆಡ್ ಸರ್, ಎಲ್ಲ ಒಳ್ಳೆ ಎಜುಕೇಶನ್ ಮುಗಿಸ್ಕೊಂಡ್ ಬಂದಿರ್ತಾರೆ. ಆದ್ರೂ ದೇ ಡಿಸರ್ವ್ ಫಾರ್ ಆಕ್ಟಿಂಗ್, ದೇ ಕಾಂಪ್ರಮೈಸ್ ಫಾರ್ ಆಕ್ಟಿಂಗ್ ಎವ್ರಿಥಿಂಗ್. ಸರಿ, ಇಷ್ಟೆಲ್ಲದೇನೆ ನೀವು ಎಲ್ಲ ಒಂದ್ ಕಡೆ ಬಂದಿರುವಂತ ಸಂಪಾದನೆ ಮೇಲೆ ಸ್ವಲ್ಪ ಏನೋ ಹಿಂಗೆಲ್ಲ ಕೇಳ್ಪಟ್ಟಿದ್ರಿ, ಎಲ್ಲ ಒಂದ್ ಕಡೆ ಸಹಾಯ ಸಹಕಾರ ಮಾಡಿದ್ರಿ ಅಂತೇಳಿ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ಇದನ್ನ ಹೇಳೋದು ಇಲ್ಲ ಅಂದ್ರೆ ಎಲ್ಲ ಅದೊಂದು ಒಂದ್ ಕಡೆ ಎಲ್ಲ ಕಡೆ ತಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಬೇರೆ ಬೇರೆ ಕಡೆ ತಮ್ಮ ಫ್ರೆಂಡ್ಸ್ ವಲಯದಲ್ಲಿ ಮಾತು ಕೇಳಿ ಬಂತು. ಅದೇ ತಾವೆಲ್ಲ ಕೆಲವೊಂದು ಬಂದಿರುವಂತ ನಮ್ಮಲ್ಲಿ ಸಹಾಯ ಸಹಕಾರ ಅನಾಥ ಮಕ್ಕಳಿಗೆ ಕೂಡ ಮಾಡಿದ್ರ ಅನ್ನೋದನ್ನು ಮಾಡಿದ್ದೀನಿ. ಅಂದ್ರೆ ನನ್ನ ರೆಗ್ಯುಲರ್ ಇನ್ಕಮ್ ಅಲ್ಲ ಸರ್, ನಾನು ಶೋಸ್ ಆರ್ಗನೈಸ್ ಮಾಡ್ತೀನಿ, ಫ್ಯಾಷನ್ ಶೋಸ್, ಡ್ಯಾನ್ಸ್ ಇವೆಂಟ್ ಆರ್ಗನೈಸ್ ಮಾಡ್ತೀನಿ. ಅಲ್ಲಿ ಬರ್ತಕ್ಕಂತ ಟಿಕೆಟ್ ಅಮೌಂಟ್ ಆನ್ ದ ಸ್ಪಾಟ್ ಸ್ಟೇಜ್ ಅಲ್ಲಿ ನಾನು ಬಡ ವಿದ್ಯಾರ್ಥಿಗಳು ಹೋಗ್ಲಿ, ಕೆಲವೊಂದು ಸೆಗ್ಮೆಂಟ್ ಆಫನ್ ಸ್ಪಿಕ್ಸ್ ಆಗಲಿ, ಒಟ್ನಲ್ಲಿ ಒಂದು ಬಡ ಮಕ್ಕಳಿಗೆ ರೀಚ್ ಆಗೋ ತರ ನಾನು ವರ್ಕ್ ಮಾಡಿದ್ದೀನಿ. ಇನ್ನೂ ತುಂಬಾ ದೊಡ್ಡ ಡ್ರೀಮ್ ಇದೆ. ಐ ವಾಂಟೆಡ್ ಟು ಸ್ಟಾರ್ಟ್ ಇವೆಂಟ್ ಆರ್ಗನೈಸಿಂಗ್ ಕಂಪ್ನಿ ಸರ್. ಸೊ ಅದಕ್ಕೆಲ್ಲ ಪ್ರಿಪರೇಷನ್ಸ್ ನಡೀತಾ ಇದೆ. ನನ್ಗೆ ಬ್ಯಾಕ್ ಬೋನ್ ನಮ್ಮ ಇದಾರೆ, ಶಿವಾನಂದ್ ನೀಲಣ್ಣನ್ ಅವರು ಅಂತ ನಿಮ್ಗೆ ಇದು ಕೇಳಿದ್ರು, ಶಿವಮ್ ಅಸೋಸಿಯೇಟ್ ಕಂಪ್ನಿ MD, ಈಸ್ ಎ ರೋಲ್ ಮಾಡೆಲ್ ಫಾರ್ ಮಿ ಸರ್. ಅವರು ಲೈಫ್ ನ ಒಂದು ಸಣ್ಣ ಸ್ಥಾನದಿಂದ ಎಲ್ಲ ಹೇಳಿದ್ನಲ್ಲ ಸರ್, ಅವರು ತುಂಬಾ ಲೈಫ್ ಅಲ್ಲಿ ಫಾಸ್ಟ್ ಬೆಳೆದು ಬಿದ್ದು ಮತ್ತೆ ಬೆಳೆದು ಅವ್ರನ್ನ ರೋಲ್ ಮಾಡೆಲ್ ಇಟ್ಕೊಂಡು ಅವ್ರನ್ನ ಫಾಲೋ ಮಾಡ್ತಿದ್ದೀನಿ. ಎಲ್ಲ ಒಂದ್ ಕಡೆ ಬಹಳಷ್ಟು ನಟರ ಜೊತೆಯಲ್ಲಿ ಅವಕಾಶ ಸಿಗ್ತಾ ಇದೆ. ಯಾವ್ಯಾವ ಜೊತೆಯಲ್ಲಿ ಹೇಗೆ ಏನಾದರೂ ಈ ಚಲನಚಿತ್ರಗಳಲ್ಲಿ ನಿಮ್ಗೆಲ್ಲ ಅವಕಾಶ ಸಿಗ್ತದೆ? ನೆಕ್ಸ್ಟ್ ಮೂವಿಗಳೇ ಸರ್, ಮೂವಿ ಇವಾಗ ಬ್ರ್ಯಾಟ್ ರಿಲೀಸ್ ಇದೆ ಸರ್, 31st ಇದೆ. ಹಾಗೆ ಮಾರ್ಕ್ ಶೂಟ್ ಮುಗಿತು, ಇನ್ನೊಂದು ಒನ್ ಡೇ ಸ್ಟುಡಿಯೋಸ್ ಇದೆ ಅಂತ ಹೇಳಿದ್ದಾರೆ ಸುದೀಪ್ ಸರ್ ಜೊತೆ ಪ್ರೊಡಕ್ಷನ್ಸ್. ಅದು ತುಂಬಾ ಅದ್ಭುತವಾದ ಕ್ಯಾರೆಕ್ಟರ್ಸ್, ತುಂಬಾ ಇಷ್ಟವಾಗಿ ನನ್ಗೆ. ಸರ್ಪ್ರೈಸ್, ನನ್ನ ಅಂತ ದೊಡ್ಡ ನಟರ ಜೊತೆ ನಮ್ಗೆ ಒಂದು ಅವಕಾಶ ಸಿಕ್ಕಿದ ಖುಷಿ ನನಗೆ. ಅದು ಬಿಟ್ರೆ ಈಗ ವದನ ಅಂತ ರಿಲೀಸ್ ರೆಡಿ ಇದೆ, ಅಸಾಮಾನ್ಯ ರಿಲೀಸ್ ರೆಡಿ ಇದೆ, ಭಾರ್ಗವದಲ್ಲೂ ಕೇಳಿದ್ದಾರೆ ಸರ್, ನೋಡ್ಬೇಕು, ದಿನ ಅಷ್ಟೊಂದು ಫೈನಲ್ ಆಗಿದೆ. ಬಿಟ್ಟರೆ ವೀರ್ ಅಂತ JK ಅವರು ನಡೀತಾರೆ ಸರ್. ಅಂಡ್ ಒಂದು 3-4 ಕಥೆಗಳು ಡಿಸ್ಕಷನ್ ಈಗ ಬಂದಿದೆ. ಒನ್ ಆಫ್ ತೆಲುಗು ಒಂದು ಪ್ರಾಜೆಕ್ಟ್ ಹೋಗ್ತಾ ಸರ್, ಇನ್ನು ಪೂರ್ತಿ ಫೈನಲ್ ಆಗಿಲ್ಲ. ದಟ್ಸ್ ವಾಟ್ ಐ ಕಾಂಟ್ ಡಿಕ್ಲೇರ್ ಇಟ್. ವೆರಿ ಗುಡ್ ಸರ್, ಅಲ್ಟಿಮೇಟ್ಲಿ ಮಾವರ್ಸ್ ಸರ್. ಕೆಲವೊಂದು ಕಡೆ ಅವಕಾಶ ಹಿಂಗೆ ಸಿಗ್ತಾ ಮುಂದೆ ವಿನಾಯಕ್ ಅವ್ರನ್ನು ಏನಾದ್ರು 3 ತಾಸು ನಟನೆಯಲ್ಲಿ ನಾಯಕ ನಟ ಅಂತ ಬರ್ಬೋದಾ ಸರ್? ಇಟ್ಸ್ ವೆರಿ ಚಾಲೆಂಜಿಂಗ್ ಕ್ವಶನ್ ನೀವು ಹೇಳ್ತಿರೋದು. ನೋಡ್ರಿ ಸರ್, ಐ ವಿಲ್ ಟ್ರೈ. ಐ ಗೋಯಿಂಗ್ ನಾವು ಏನ್ ಕಮಿಂಗ್ ಡೇಸ್ ಅಲ್ಲಿ ಏನಾಗುತ್ತೆ ಅಂತ ಅವ್ರ ಆಶೀರ್ವಾದ ನೋಡಿ ಪ್ರಯತ್ನ ಪಡ್ತೀನಿ. ಹೇಳಕ್ಕಾಗಲ್ಲ. ಇಟ್ಸ್ ಒಂದು ಹೇಳ್ತಾರಲ್ಲ ಸರ್, ಹಿರಿಯ ನಮ್ಮ ಕಲಾವಿದರು, ಇದು ಒಂದ್ಸಲ ಸಮುದ್ರ. ಇಟ್ಸ್ ವೆರಿ ವೆರಿ ಟ್ರೂತ್. ಎಷ್ಟು ಜನ ಬೇಕಾದ್ರೂ ಪರ್ಫಾರ್ಮ್ ಮಾಡಿ ನೀವು ಏನ್ ಬೇಕಾದ್ರೂ ಅಚೀವ್ ಮಾಡಿ. ಎಲ್ಲ ಒಂದ್ ಕಡೆ ಸೀನಿಯರ್ ನಟರ ಜೊತೆ ಎಲ್ಲ ನೀವು ಅಭಿನಯ ಮಾಡ್ತಾ ಇದ್ದೀವಿ, ಎಲ್ಲ ಒಂದ್ ಕಡೆ ಅವರು ಸೀನಿಯರ್ ನಾವು ಜೂನಿಯರ್, ಹಿಂಗ್ ಏನಾದ್ರು ಭಾವನೆ ಅಥವಾ ಅವ್ರು ತೋರಿಸಿದಾರ ಭಾವನೆ ಏನಾದ್ರು ಹಿಂಗಿತ್ತ? ಏನಾದ್ರು ನೋ ಸರ್, ನನ್ನ ಲೈಫ್ ನನ್ನ ಇಂಡಸ್ಟ್ರಿ ಜರ್ನಿ ಸರ್, ನನ್ಗೆ ಯಾರು ಆರ್ಟಿಸ್ಟ್ ಸರ್, ಯಾರು ನಾನು ಈ ತರ ನೀನು ಈ ತರ ಅಂತ ಯಾರು ಸಿ ರಂಗಣ್ಣ ಅವರು ಸರ್, ಅವ್ರ ಜೊತೆ ಆಕ್ಟ್ ಮಾಡಿದ್ವಿ ಸರ್. ಅಚ್ಯುತ್ ಸರ್ ಅಷ್ಟು ದೊಡ್ಡ ಕಲಾವಿದರು, ಅದೇ ತರ ಮಗುವಿನ ಮನಸ್ಸು ಸರ್ ಅವರು, ನನ್ ಜೊತೆ ನಡ್ಕೊಂಡಿರೋರು. ನನ್ಗೆಲ್ಲ ತುಂಬಾ ಸಜೆಸ್ಟ್ ಮಾಡ್ತಾರೆ. ನಾನೇನ್ ಗೊತ್ತಾ ಸರ್, ನನ್ಗೆ ಏನಾದ್ರು ಹಿರಿಯ ಕಲಾವಿದರಿದ್ರೆ ನನ್ನ ಆಕ್ಟಿಂಗ್ ಏನ್ ವರ್ಡ್ಸ್ ಇರುತ್ತೆ ಅದನ್ನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡ್ತೀನಿ.
ಸೊ ಅಟ್ ದ ಟೈಮ್ ಅವರೆಲ್ಲ ಹೇಳ್ತಾರೆ ಹೀಗ್ ಮಾಡು ಅದೆಲ್ಲ ಅವ್ರು ತುಂಬಾ ಚೆನ್ನಾಗಿ ಕಲಿಸ್ಕೊಟ್ರು. ನನ್ಗಂತೂ ಆತರ ಏನೂ ಆಗಿಲ್ಲ ಸರ್, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಲ್ಲ. ಇವೊಂದು ಫನ್ನಿ ರಂಗಣ್ಣ ಸರ್ ಆಗ್ಲಿ, ಹೀಗೆ ಒಂದು ಶಾಪೂರಲ್ಲಿ ಬಿಸಿಲಿ ಕಾಲದಲ್ಲಿ ಒಂದು ಮೂವಿ ಶೂಟ್ ಹೋಗಿದ್ವಿ. ಬೆಟ್ಟದ ಮೇಲೆ ಹೋಗಿ ಸರ್, ಫುಲ್ ಚಿಕನ್ ಮೇ ಬಿ 40+ ಟೆಂಪರೇಚರ್ ಸರ್. ಮಧ್ಯಾಹ್ನ 2 o'clock ಶೂಟ್ ನಡೀತಾ ಇರ್ಬೇಕಾದ್ರೆ ನನ್ಗೆ ಕೇಳಿದ್ರು ಬಾರೋ ಕಲಬುರ್ಗಿ ಅಂತ. ನಾನು ಅವ್ರ ಸೀನಲ್ಲಿ ಇತ್ತು, ಇದು ನಿಮ್ಗೆ ನಾನು ನನ್ ಪನಿಷ್ಮೆಂಟ್ ಕೊಡ್ಬೇಕಂತ ಇಲ್ಲಿ ಕರ್ಕೊಂಡ್ ಬಂದಿದ್ರೆ ನಂತರ ಆತರ ಎಲ್ಲ ಕಾಮಿಡಿ ನನ್ ಮೇಲೆ ಕಾಮಿಡಿ ಮಾಡಿ ನನ್ ರೇಟ್ಸ್ ಒಂದು ಇನ್ಸಿಡೆಂಟ್ ನಡೆದಿದೆ ಸರ್. ಒಂದು ಬೀದರ್ ಹುಡುಗನಾಗಿ ನಿಜಕ್ಕೂ ಕೂಡ ಗಡಿ ಭಾಗದ ಕರ್ನಾಟಕದ ಗಡಿ ಭಾಗದ ಜಿಲ್ಲೆದವರು. ಹಾಗಾದ್ರೆ ಒಂದು ಬೀದರ್ ಸ್ಟೈಲ್ ನಲ್ಲಿ ನಿಮ್ಗೆ ಆಗಿರುವಂತ ಯಾವ್ದಾದ್ರು ಒಂದು ಡೈಲಾಗ್ ಅನ್ನ ಹೇಳ್ಬೋದು. ಯಾವ್ದಾದ್ರು ನಿಮ್ಗೆ ಇಷ್ಟು ಒಂದ್ ಏನ್ ಮೂವಿನಲ್ಲಿ ಧಾರಾವಾಹಿನಲ್ಲಿ ಇದ್ದೀರ ಅದರಲ್ಲಿ ಯಾವ್ದಾದ್ರು ಒಂದು ಇಷ್ಟವಾಗಿರುವಂತ ಡೈಲಾಗ್, ಅದು ಬೀದರ್ ಭಾಷೆ. ಬಸವರಾಜ್ ತಿರ್ಲಾಪುರ್ ಸರ್ ಒಬ್ಬ ಹಿರಿಯ ಕಲಾವಿದರು ಸರ್, ತುಂಬಾ ಅದ್ಭುತ ನಟರು. ಅವರೆಲ್ಲ ನನ್ನ ಮಾರ್ಗದರ್ಶಕರು. ಅವ್ರಿಗೆ ಒಂದು ಸೀನಲ್ಲಿ ನೋಡ್ತೀನಿ, ಮುತ್ಯ ಲಾಟಿ ರುಚಿ ಏನೈತೆ ಅಂತ ಇವಾಗ ಖರೆ ಹೊತ್ನಾಗ ಗೊತ್ತಾಗತ್ತೆ ನೋಡು, ಗೊತ್ತಾಯ್ತಲ್ಲ ಸುಮ್ಮನೆ ಎದ್ದೋಗು ಸರ್ ಅಷ್ಟೇ. ಅವಾಗಿನ ಸೀರಿಯಲ್ ಇದೆ ಡೈಲಾಗ್ ಸರ್. ಎಲ್ಲೋ ಒಂದ್ ಕಡೆ ಬಹಳಷ್ಟು ರೀತಿಯಾದಂತ ಹಾಡಂತೂ ಎಲ್ಲ ಕಡೆ ಬಹಳಷ್ಟು ಕ್ರೇಜ್ ಮೂಡಿಸಿದೆ. ಒಂದು ಮೂವಿ ಬಗ್ಗೆ ಆಗಿರ್ಬೋದು, ಆ ಬ್ರಾಟ್ಸ್ ಮೂವಿ ಬಗ್ಗೆ ಆಗಿರ್ಬೋದು, ಏನ್ ಹೇಳ್ತೀರಾ? ಸರ್ ಬ್ರ್ಯಾಟ್ ಮೂವಿ ಅಂದ್ರೆ ನನ್ನ ಪಾಲಿನ ಸೌಭಾಗ್ಯ ಸರ್. ನಮ್ಗೆ ತುಂಬಾ ಅವಶ್ಯಕತೆ ಇರೋ ಟೈಮಲ್ಲಿ ನಮ್ಗೆ ಸಿಕ್ಕಿರ್ತಕ್ಕಂಥ ಪಾಪ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಎಂಟೈರ್ ಟೀಮ್. ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ಸ್, ಅದರಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು, ಸೆಷನ್ಸ್ ಆಗಿ. ಅಂಡ್ ಇಟ್ಸ್ ನಾಟ್ ಅಬೌಟ್ ದ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ಸ್. ಆ ಟೀಮ್ ಇದೆಯಲ್ಲ, ಅವರು ನಮ್ಮನ್ನ ನಡ್ಕೊಂಡಿದ್ದು ವೆರಿ ಆನೆಸ್ಟ್ಲಿ ಸರ್. ನಾನು ಹೆಚ್ಚು ಕಮ್ಮಿ 25-26 ಸಿನಿಮಾದ ಶೂಟ್ ಮಾಡಿದ್ದು. ಒಂದೇ ಒಂದು ಸಾಸಿವೆ ಕಾಳಷ್ಟು ನಮ್ಮನ್ನ ನೋಡ್ಕೊಡೋ ರೀತಿ ನಡ್ಕೊಂಡು ಟ್ರೈನ್ಡ್ ನಮ್ಮನ್ನ ಯಾವ ತರ ಅಂದ್ರೆ ಮಗುನ ನೀವು ಏನು ಎಲ್ಲೋ ಕಳಿಸ್ಬೇಕು ಅಂದ್ರೆ ಯಾವ ತರ ಟ್ರೈನ್ ಮಾಡ್ತೀರಾ ಆ ತರ ಕ್ಯಾರೆಕ್ಟರ್ ಇರ್ತಕ್ಕಂಥ ಟೀಮ್ ಸರ್. ಅದರಲ್ಲಿ ನಮ್ಮ ಟೀಮ್ ಡೈರೆಕ್ಷನ್ ಟೀಮ್ ರಾಜು ಸರ್, ಉಲ್ಲಾಸ್, ಅಭಯ್ ಸರ್, ದಕ್ಷ, ಹರ್ಷ, ಮತ್ತೆ ಉಮೇಶ್, ಎಂಟೈರ್ ಟೀಮ್ ಸರ್. ನಾಟ್ ಒಬ್ರಿಬ್ರು ಅಂತಲ್ಲ, ಅದನ್ನ ತುಂಬಾ ಎಂಜಾಯ್ ಮಾಡಿದ್ವಿ ಸರ್. ಅಲ್ಲಿ ಆ ಸಿನಿಮಾದಲ್ಲಿ ಒಬ್ಬ ಪಾತ್ರ ತೊಳೆಯುವ ಹೆಣ್ಮಕ್ಳಿಂದ ಎಂಟೈರ್ ನೀನ್ ಅನ್ನ ಹಾಕಿ ನಮ್ಮ ಪ್ರೊಡ್ಯೂಸರ್ಸ್ ದೇ ಆರ್ ಡಿಸರ್ವ್ ಫಾರ್ ಸಿನಿಮಾ ಇಂಡಸ್ಟ್ರಿ. ವೆರಿ ವೆರಿ ಕ್ಲಿಯರ್, ದೇ ಡಿಸರ್ವ್ ಫಾರ್ ಸಿನಿಮಾ ಇಂಡಸ್ಟ್ರಿ ಅಂತ ಅದ್ಭುತ ಕತೆ. ಇನ್ನೊಂದು ಶಶಾಂಕ್ ಸರ್ ಅವ್ರು ಎಂತೆಂತ ಕಲಾವಿದರಿಗೆ ಜೀವನ ಕ್ರಿಯೇಟ್ ಮಾಡಿ ಇಟ್ಸ್ ಲೈನ್ ಆಫ್ ಸಿನಿಮಾಸ್ ಅವ್ರದ್ದು. ನೀವು ಒಂದು ಇಂಟರ್ವ್ಯೂ ನೋಡಿ ಸರ್, ಸುದೀಪ್ ಸರ್ ಟೇರಾ ವಂಚನ್ ಬಂದಿದ್ರು, ಹೇಳಿದ್ರು ಶಶಾಂಕ್ ಕ್ಯಾನ್ ನೆವರ್ ಮೇಕ್ ಬ್ಯಾಡ್ ಮೂವೀಸ್. ಈಸ್ ಎ ವೆರಿ ಗುಡ್ ಸ್ಟೋರಿ ಟೆಲ್ಲರ್. ಇಟ್ಸ್ ಫ್ಯಾಕ್ಟ್. ಅವ್ರ ಸಿನಿಮಾನ ನೀವು ನೋಡಿದಾಗ ವೆರಿ ಕ್ಲೀನ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಮೂವಿ ಕೊಟ್ಟು ಅವ್ರು ಹೇಳಿದ್ರು ಚಾಲೆಂಜಿಂಗ್ ಸಬ್ಜೆಕ್ಟ್ ಬ್ಯಾಡ್ ಅಂತ. ಅವ್ರಿಗೂ ಒಂಥರ ಒಂದು ಸಸ್ಪೆನ್ಸ್ ಇದೆ ಅನ್ಸುತ್ತೆ. ನಾವು ಈಗ ಮೊದಲನೇ ಸರಿ ಸರ್ ಅವ್ರ ಜೊತೆ ನಾವು ಟೀಮಲ್ಲಿ ಆಕ್ಟ್ ಮಾಡ್ತೀವಿ. ನಮ್ಮನ್ನಂತೂ ತುಂಬಾ ಚೆನ್ನಾಗಿ ಗೈಡ್ ಮಾಡಿ ಆಕ್ಟ್ ಮಾಡ್ಸೋದು. ನಾವೊಂದು ಲೈಕ್ ಇಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ನಾನು ಆಕ್ಟ್ ಮಾಡ್ತೀನಿ ಅನ್ನೋ ಫೀಲೇ ಬರೋಕ್ಕಿಲ್ಲ. ಜಸ್ಟ್ ಗೋ ಹ್ಯಾಡ್ ವಾಟ್ ಎವರ್ ಯು ಗುಡ್ ಥಿಂಗ್ಸ್ ಮಾಡು, ಹಿಂಗ್ ಮಾಡ್ಬೋದು ಸರ್, ಮಾಡಿ ಚೆನ್ನಾಗಿದೆ ಮಾಡು, ಇಲ್ಲ ಈ ತರ ಬೇಡ, ಇಷ್ಟು ಸಾಕು, ಆತರ. ಸರ್, ಒಂದು ನಿಮ್ಮ ಕರ್ನಾಟಕದ ಜನತೆಗೆ ಒಂದೇನು 8ನೇ ತಾರೀಕಿಗೆ ಅರಿವು ಕುರಿತಾಗಿ ಏನ್ ಸರ್? ಖಂಡಿತ ನೀವು ನಿಮ್ ಮುಖಾಂತರ ಕೇಳ್ತೀನಿ ಸರ್. ಎಲ್ಲ ಕನ್ನಡ ಜನತೆ ಕೇಳ್ಕೊಳ್ಳೋದು ಮನ್ಸಾರಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಕನ್ನಡ ಇಂಡಸ್ಟ್ರಿ ಬೆಳೆಸಿ, ನಮ್ಮಂತ ಹೊಸ ಕಲಾವಿದನ್ನ ಬೆಳೆಸಿ. ಇಷ್ಟೊಂದು ಅದ್ಭುತವಾದ ಸಿನಿಮಾಗಳು ಬರ್ತಾ ಇದೆ, ಎಲ್ಲಾ ಸಿನಿಮಾಗಳನ್ನ ನೋಡಿ ಒಂದು ಎಂಟರ್ಟೈನ್ಮೆಂಟ್ ಫೀಲ್ ಬರುತ್ತೆ ನಿಮ್ಗೂ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸಿ. ಅಂಡ್ 31ನೇ ತಾರೀಕು ಬ್ರಾಡ್ ಸಿನಿಮಾ ರಿಲೀಸ್ ಆಗ್ತದೆ ಪ್ರಪಂಚದಾದ್ಯಂತ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಸಿನಿಮಾನ ಗೆಲ್ಸಿ. ತುಂಬಾ ಒಂದು ಅಲ್ಟಿಮೇಟ್ ಮೂವಿ, ತುಂಬಾ ಎಂಜಾಯ್ ಮಾಡ್ತೀರಾ. ಒಳ್ಳೆ ಸಾಂಗ್ಸ್ ಇದೆ, ಸೂಪರ್ ಹಿಟ್ ಸಾಂಗ್ಸ್ ಆಗಿದೆ. ನೀನೇ ನಾನಂತೆ ಅದೊಂದು ಗಂಗಿ ಒಂದು ಸಾಂಗ್, ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಕಥೆ ಇದೆ. ಮೋರವರ್ ನಮ್ಮಂತ ಹೊಸಬರಿಗೆ ತುಂಬಾ ಜನರಿಗೆ ಅವಕಾಶ ಕೊಟ್ಟು ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದೀವಿ ಅಂತ ಹೇಳಿದ್ದಾರೆ ಆಕ್ಟರ್. ನೀವೆಲ್ಲ ಬಂದು ಅದಕ್ಕೆ ಒಂದು ರಿಸಲ್ಟ್ ಕೊಡಿ, ಸಿನಿಮಾನ ನೋಡಿ ಗೆಲ್ಸಿ. ತುಂಬಾ ಚೆನ್ನಾಗಿ ಮಾಡಿದೀವಿ, ದಯವಿಟ್ಟು ನೀವು ಎಂಜಾಯ್ ಮಾಡ್ತೀರಾ. ಈ ಕನ್ನಡ ರಾಜ್ಯೋತ್ಸವ ಇನ್ನೊಂದು ಗಿಫ್ಟ್, ಕನ್ನಡ ಸಿನಿಮಾ ಒಂದು ಗಿಫ್ಟ್ ಅನ್ಕೊಂಡು ಅದನ್ನ ಎಂಜಾಯ್ ಮಾಡಿ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ. ರಾಜಕೀಯಲ್ಲಿ ಏನಪ್ಪಾ ಅಂದ್ರೆ ವಿಶೇಷವಾಗಿ ಒಂದು ಧಾರಾವಾಹಿಗಳ ಮೂಲಕವಾಗಿ ಎಂಟ್ರಾಗಿ ಒಂದು ಸಿನಿಮಾಗಳಲ್ಲಿ ಕೂಡ ತಮ್ಮದೇ ಆದಂತಹ ಅವಕಾಶಗಳನ್ನ ಗಿಟ್ಟಿಸಿಕೊಂಡಿರುವಂತಹ ವಿನಾಯಕ್ ದುಮ್ಮನ್ ಸರ್ ಅವರ
ಸಂದರ್ಶನವಾಗಿತ್ತು. ಮುಂದಿನ ಸಂದರ್ಶನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರೆ ಜೆಕೆ ನ್ಯೂಸ್ ಕನ್ನಡ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.